ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಎಸ್ ಸಿ ಕಾಸ್ಟ್ನವ್ರು ಇದ್ದೀರಾ, ಸೊ ಅವರಿಗೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ಕೋಬೋದು. ಸೊ ಇದೊಂದು ಬಿಟ್ಟು ಈ ಸ್ಕೀಮ್ ಬಂದುಬಿಟ್ಟು ಯಾರೆಲ್ಲ ಮಹಿಳಾ ಇದ್ದೀರಾ, ಅಂದರೆ ಯಾರೆಲ್ಲ ಲೇಡೀಸ್ ಇದ್ದೀರಾ ಅವರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದರೆ ಸೊ ಗೌರ್ಮೆಂಟ್ ಕಡೆಯಿಂದ ಎಷ್ಟಂದರೆ 5 ಲಕ್ಷ ರೂಪಾಯಿ ಕೊಡುತ್ತೆ. ಅಂದರೆ ಟೋಟಲಾಗಿ 5 ಲಕ್ಷ ರೂಪಾಯಿ ಕೊಡುತ್ತೆ. ಅದರಲ್ಲಿ ನೀವು 2.5 ಲಕ್ಷ ಅಂದರೆ ಅರ್ಧಕ್ಕರ್ಧ ಅಮೌಂಟ್ ನೀವು ಮಹಿಳೆ ಕೊಡಬೇಕಾಗತ್ತೆ. ಸೊ ಅದೊಂದು ಸ್ಕೀಮ್ ಬಂದುಬಿಟ್ಟಿದೆ. 5 ಲಕ್ಷ ಸ್ಕೀಮ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದ ನಿಮಗೆ. ಸೊ ಆ ಸ್ಕೀಮು ಯಾವುದಿದೆ ಮತ್ತು ಆ ಸ್ಕೀಮಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಆ ಸ್ಕೀಮ್ ಅಪ್ಲೈ ಮಾಡೋಕ್ಕೆ, ಮತ್ತು ಲಾಸ್ಟ್ ಡೇಟು ಎಷ್ಟಿದೆ ಮತ್ತು ಎಲ್ಲಿ ಹಾಕಬೇಕು ಅಪ್ಲಿಕೇಶನು, ಸೊ ಎಲ್ಲ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ. ಯಾಕಂದರೆ 5 ಲಕ್ಷ ರೂಪಾಯಿದು ಸ್ಕೀಮ್ ಇದೆ. ಸೊ ಏನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಈ ನೋಟಿಫಿಕೇಶನ್ ಯಾರು ತಂದಿದ್ದಾರಪ್ಪ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ನೋಟಿಫಿಕೇಶನ್ ಬಂದಿದೆ. ಸೊ ಇದು ಬಂದುಬಿಟ್ಟು ಯಾವ ಯೋಜನೆ ಅಪ್ಪ ಅಂತಂದರೆ ಮೈಕ್ರೋ ಕ್ರೆಡಿಟ್ ಅಂತ, ಅಂದರೆ ಪ್ರೇರಣಾ ಯೋಜನೆ ಅಂತ. ಸೊ ಇದು ಬಂದುಬಿಟ್ಟು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ 10 ಸದಸ್ಯರು ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯಗಳನ್ನು ಆಯಾ ನಿಗಮಗಳಲ್ಲಿ ನೀಡಲಾಗುವುದು. ಅಂದರೆ ಈ ಸ್ಕೀಮ್ ತೊಗೋಬೇಕಂದ್ರೆ ಟೋಟಲಾಗಿ 10 ಜನ ಕೂಡಿ ಒಂದು ಸಂಘ ಆಗಿರಬೇಕು. ಒಂದು ಲೇಡೀಸ್ ಮಾತ್ರ ಅನ್ವಯಿಸುತ್ತದೆ ಈ ಸ್ಕೀಮು. ಏನಪ್ಪ ಅಂತಂದರೆ ಯಾವುದೋ ಒಂದು ಚಟುವಟಿಕೆಗಳಿಗೆ ಭಾಳ ಚಟುವಟಿಕೆಗಳಿವೆ, ಅದು ಯಾವ ಚಟುವಟಿಕೆ ಅಂತ ಮುಂದೆ ಹೇಳ್ಕೊಡ್ತೀನಿ. ಸೊ ಅಂದರೆ ಆಯಾ ನಿಗಮಗಳಲ್ಲಿ ನೀಡಲಾಗುವುದು ಅಂತ ಹೇಳ್ತೇನೆ. ಸೊ ಯಾವ ನಿಗಮಗಳು ಬರುತ್ತೆ ಅಂತ ಈ ಮುಂದೆ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು ಘಟಕದ ವೆಚ್ಚ 5 ಲಕ್ಷ ಇರುತ್ತೆ. ಸಹಾಯಧನ ರು 2.50 ಲಕ್ಷ ಇರುತ್ತೆ. ಸಾಲ 2.50 ಲಕ್ಷ ಇರುತ್ತೆ. ಸೊ 4% ಬಡ್ಡಿ ದರ. ಸೊ ಏನಂದ್ರೆ 5 ಲಕ್ಷ ಕೊಡ್ತಾರೆ. 5 ಲಕ್ಷ ಕೊಟ್ಟು 2.5 ಲಕ್ಷ ನೀವು ಅಮೌಂಟ್ ಕೊಡಬೇಕಾಗುತ್ತೆ. ಸೊ ಎಷ್ಟು ಬಡ್ಡಿ ಅಂದರೆ 4 ಬಡ್ಡಿ ಹಾಗೆ ಕೊಡಬೇಕಾಗತ್ತೆ. ಸೊ ಕೊನೆ ದಿನಾಂಕ ಬಂದುಬಿಟ್ಟು 10/9/2025 ಇದೆ. ಸೊ ಸೆಪ್ಟೆಂಬರ್ 10 ಲಾಸ್ಟ್ ಡೇಟ್ ಇದೆ. ಸೊ ಇದು ಬಂದುಬಿಟ್ಟು ಇದಕ್ಕೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಹಾಕಬೇಕು ಮತ್ತು ಲಾಸ್ಟ್ ಡೇಟ್ ಎಲ್ಲಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ನೀವು ನೋಡ್ಕೋಬೋದು ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ. ಅರ್ಜಿ ಹಾಕಲು ಬೇಕಾಗುವ ದಾಖಲೆಗಳು: ಆಧಾರ್ ಕಾರ್ಡ್ ಬೇಕು ಮತ್ತು ರೇಷನ್ ಕಾರ್ಡ್ ಬೇಕು ಮತ್ತು ವೋಟರ್ ಐ ಡಿ ಬೇಕು ಮತ್ತು ಕಾಸ್ಟ್ ಇನ್ಕಮ್ ಬೇಕು ಮತ್ತು ಪ್ರೆಸೆಂಟ್ ಫೋಟೋ ಬೇಕು, ಅಂದರೆ ಇತ್ತೀಚಿನ ಫೋಟೋ ಬೇಕಾಗುತ್ತೆ. ಮತ್ತು ಈ ಹಿಂದೆ ನಿಗಮದಿಂದ ಯಾವುದೇ ಯೋಜನೆಯಲ್ಲಿ ಸೌಲಭ್ಯ ಪಡೆದಿಲ್ಲ ಎಂದು ಅರ್ಜಿದಾರರ ಸ್ವಯಂ ಘೋಷಣೆ ಬೇಕಾಗುತ್ತೆ. ಮತ್ತೇನಪ್ಪ ಅಂತಂದರೆ ನೀವು ಯಾರೆಲ್ಲ 10 ಜನ ಇದಾರಲ್ಲ 10 ಜನದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಒಂದು ಸ್ಟ್ಯಾಂಪ್ ಬೇಕಾಗುತ್ತೆ, ಮತ್ತು ನಿಮ್ಮದು ಯಾವ್ದು ಸಂಘ ಇದೆ ಆ ಸಂಘದ ಒಂದು ಸ್ಟ್ಯಾಂಪ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅರ್ಜಿ ಎಲ್ಲಿ ಹಾಕಬೇಕು. ಸೊ ಮೊದಲು ಯಾವ್ಯಾವ ನಿಗಮಗಳಿಂದ ಅರ್ಜಿ ಹಾಕಬೇಕಂತ, ಯಾವ್ಯಾವ ಕಾಸ್ಟ್ನವ್ರು ಹಾಕಬೇಕಂತ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ ನೀವು. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಕರ್ನಾಟಕ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವರು ಕೂಡ ಹಾಕ್ಬೋದು, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದವರು ಕೂಡ ಹಾಕ್ಬೋದು, ಮತ್ತು ಕರ್ನಾಟಕ ಆದ್ಯ ಜಂಬ ಅಭಿವೃದ್ಧಿ ನಿಗಮದವರು ಕೂಡ ಹಾಕ್ಬೋದು, ಮತ್ತು ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದವರು ಕೂಡ ಹಾಕ್ಬೋದು, ಮತ್ತು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದವರು ಕೂಡ ಯಾರೆಲ್ಲ ಈ ನಿಗಮದಲ್ಲಿ ಬರ್ತೀರಾ ಸೊ ಅವರೆಲ್ಲ ಈ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಏನಪ್ಪ ಅಂತಂದರೆ ಅರ್ಜಿ ಲಾಸ್ಟ್ ಡೇಟ್ 10/9/2025 ಗೊತ್ತಾಗಿದೆ. ಮತ್ತು ಅರ್ಜಿ ಎಲ್ಲೆಲ್ಲಿ ಹಾಕಬೇಕಂತ ಇವ್ರದ್ದು ಹೇಳ್ಕೊಡ್ತೀನಿ, ನೋಡ್ಕೋಬೋದು. ನೋಡಿ ಅರ್ಜಿ ಹಾಕಲು ಕೊನೆಯ ದಿನಾಂಕ ಮತ್ತು ಅರ್ಜಿ ಎಲ್ಲಿ ಹಾಕಬೇಕು. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/9/2025 ಇದೆ. ಸೊ ಅರ್ಜಿ ಎಲ್ಲಿ ಸಲ್ಲಿಸಬಹುದು ಅಂದರೆ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರು ಕೇಂದ್ರಗಳಿಗೆ ಭೇಟಿ ನೀಡಿ ಈ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಓಕೆನಾ. ಸೊ ನಿಮಗೂ ಏನೋ ಅಪ್ಲಿಕೇಶನ್ ಹಾಕಬೇಕಂದ್ರೆ ಸೊ ಯಾವ ಥರ ಹಾಕಬೇಕಂತ ಬೇಕಾದರೆ ಸೊ ಕಮೆಂಟ್ ಮಾಡಿ. ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ ನಿಮಗೆ ಮುಂದೆ ನೋಡಿದ್ರೆ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸೊ ಇಲ್ಲಿ ತನಕ ನೋಡೋದಕ್ಕೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.